ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಡುವೆ ನಡೀತಾ ಇರುವಂತಹ ಟಾಕ್ ವಾರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಯಾವಾಗ ದರ್ಶನ್ ಅವರು ಕಾಟೇರ ಚಿತ್ರದ 50ನೇ ದಿನದ ಸಂಭ್ರಮಾಚರಣೆಯ ವೇದಿಕೆ ಮೇಲೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ತಗಡು ಎನ್ನುವ ಪದವನ್ನು ಬಳಸಿ ಒಂದು ಟಾಂಗನ್ನು ಕೊಟ್ಟಿದ್ರು ಕಾಟೇರ ಚಿತ್ರದ ಟೈಟಲ್ ವಿಚಾರಕ್ಕೆ, ಅದು ಇವಾಗ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ದರ್ಶನ್ ಅವರು ಕೊಟ್ಟಂತಹ ಹೇಳಿಕೆಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಒಂದು ತಕ್ಕ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದರು. ನಾನು ಏನು ಕೈಕಟ್ಟು ಕುಟ್ಕೊಂಡಿಲ್ಲ, ತಾಕತ್ತಿದ್ರೆ ಮಾಡಿ ನೋಡೋಣ, ಈ ತರಹದ ಕೆಲವೊಂದು ಮಾತುಗಳನ್ನು ಹೇಳೋದರ ಮೂಲಕ ದರ್ಶನ್ ಅವರ ಮಾತಿಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಟಕ್ಕರ್ ಕೊಟ್ಟಿದ್ದರು. ಇದರಿಂದ ಒಂದಷ್ಟು ಅಭಿಮಾನಿಗಳು, ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು, ಆಮೇಲೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಅಭಿಮಾನಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಈ ಹಿಂದೆ, ಅಂದರೆ ಕಳೆದ ಒಂದು 3-4 ದಿನಗಳಿಂದ ನಡೆಸ್ತಾ ಇದ್ದಾರೆ. ಕೆಲವೊಬ್ಬರು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮೀಡಿಯಾಗಳಿಗೆ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ, ಇನ್ನು ಕೆಲವೊಬ್ಬರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗಳನ್ನು ಕೊಡುವುದರ ಮೂಲಕ ದರ್ಶನ್ ಅವರನ್ನು, ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನು ಬೆಂಬಲಿಸಿಕೊಂಡು ಮಾತಾಡಿದ್ದನ್ನು ಸಹ ನೀವೆಲ್ಲರೂ ನೋಡಿದ್ದೀರಾ. ಅದರ ಮುಂದುವರಿದ ಭಾಗ ಆಗಿ ಇವತ್ತು ಸಂಜೆ 6 ಗಂಟೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಬೊಮ್ಮನಹಳ್ಳಿಯ ಗಣಪತಿ ಟೆಂಪಲ್ನಿಂದ HSR ಲೇಔಟ್ನಲ್ಲಿರುವ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮನೆಯ ದಾರಿಯವರೆಗೂ ಒಂದು ಬೈಕ್ ರ್ಯಾಲಿಯನ್ನು ನಡೆಸೋ ಉದ್ದೇಶವನ್ನು ಇಟ್ಕೊಂಡಿದ್ರು. ಜಿಂದಾಬಾದ್ ಡಿ ಬಾಸ್, ಜಿಂದಾಬಾದ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವ ಹೆಸರಿನಲ್ಲಿ ಈ ಬೈಕ್ ರ್ಯಾಲಿ ನಡೆಯೋದಕ್ಕೆ ತೀರ್ಮಾನ ಆಗಿತ್ತು. ಸೊ ಈ ಬೈಕ್ ರ್ಯಾಲಿನಲ್ಲಿ 1,000 ಜನ ಭಾಗವಹಿಸುವ ನಿರೀಕ್ಷೆ ಇತ್ತು. ಅದಕ್ಕೋಸ್ಕರ ಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಈ ಬೈಕ್ ರ್ಯಾಲಿಗೆ ಪರ್ಮಿಷನನ್ನು ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಒಂದು ಮನವಿಯನ್ನು ಸಹ ಕೊಟ್ಟಿದ್ದರು. ಆದರೆ ಆ ಮನವಿ ಈಗ ತಿರಸ್ಕೃತಗೊಂಡಿದೆ. ಯಾಕೆ ತಿರಸ್ಕೃತಗೊಳ್ತು ಅನ್ನೋದನ್ನು ನೋಡೋದೇ ಆದರೆ, ಜಿಂದಾಬಾದ್ ಡಿ ಬಾಸ್ ಈ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದು ಇವಾಗವರೆಗೂ ಕೂಡ ಯಾರಿಗೂ ಅರ್ಥ ಆಗಿಲ್ಲ. ಈ ಬೈಕ್ ರ್ಯಾಲಿಯ ಹಿಂದಿನ ಉದ್ದೇಶ ಏನು, ಈ ಶಕ್ತಿ ಪ್ರದರ್ಶನದ ಹಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಪೊಲೀಸರಿಗೂ ಸಹ ಗೊತ್ತಿಲ್ಲ. ಈಗ ರಾಜಕೀಯ ವ್ಯಕ್ತಿಗಳಾದರೆ ಒಂದು ಸಮಾವೇಶ ಮಾಡೋದು, ಅಥವಾ ಯಾವುದಾದ್ರು ಜಾತಿ ಸಮುದಾಯದ ವ್ಯಕ್ತಿಗಳಾದರೆ ಒಂದು ಸಮಾವೇಶ ಮಾಡೋದು, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದು, ನಮಗೆ ಒಂದು ವಿನಾಯಿತಿಯನ್ನು ಕೊಡಿ, ನಮಗೆ ಸಂವಿಧಾನದಲ್ಲಿ ಒಂದಷ್ಟು ಸ್ಥಾನಮಾನಗಳನ್ನು ಕೊಡಿ, ನಮಗೆ SC/ST ಕೆಟಗರಿಗೆ ನಮ್ಮನ್ನು ಸೇರಿಸಿ, ನಮ್ಮ ಸಮುದಾಯದ ನಾಯಕರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿ, ಈ ತರಹ ಸಾಕಷ್ಟು ಬೇಡಿಕೆಗಳು ಇದ್ದಂತಹ ಸಂದರ್ಭದಲ್ಲಿ ಒಂದು ಸಮುದಾಯದ ಪರವಾಗಿ ಅಥವಾ ಒಂದು ವ್ಯಕ್ತಿಯ ಪರವಾಗಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ, ಅಥವಾ ಸಮಾಜದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ, ಸಮಾಜದ ಪ್ರಮುಖರ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ, ಆಯಾ ಜಾತಿ ಧರ್ಮ ಅಲ್ಲಿನ ಜನರನ್ನು ಸೆಳೆಯುವ ನಿಟ್ಟಿನಲ್ಲಿ ಸಾಕಷ್ಟು ಶಕ್ತಿ ಪ್ರದರ್ಶನಗಳು ಈ ಹಿಂದಿನಿಂದನೂ ಆಗ್ತಾ ಬಂದಿದೆ. ಅದರ ಹಿಂದೆ ಒಂದು ಉದ್ದೇಶ ಇತ್ತು. ಆದರೆ ಈ ಬೈಕ್ ರ್ಯಾಲಿ ಅಂದರೆ 1,000 ಜನ ಸೇರಿಕೊಂಡು ಬೊಮ್ಮನಹಳ್ಳಿಯ ಗಣಪತಿ ಟೆಂಪಲ್ನಿಂದ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮನೆಯವರೆಗೂ, HSR ಲೇಔಟ್ನವರೆಗೂ ಒಂದು ಬೈಕ್ ರ್ಯಾಲಿ ಮಾಡುವ ಹಿಂದಿನ ಉದ್ದೇಶ ಏನು ಅನ್ನೋದು ಪೊಲೀಸರಿಗೂ ಸಹ ಗೊತ್ತಿಲ್ಲ. ಇದೇ ಕಾರಣಕ್ಕೋಸ್ಕರ ಪೊಲೀಸರು ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಈ ಬೈಕ್ ರ್ಯಾಲಿಗೆ ಬ್ರೇಕ್ ಹಾಕಿದ್ದಾರೆ. ಇದರ ಹಿಂದೆ ಇರುವ ಮತ್ತೊಂದು ಉದ್ದೇಶ ಏನಪ್ಪಾ ಅಂತಂದರೆ, ಇವರು ಕೇಳಿದ್ದಂತಹ ಸಮಯ ಅಂದರೆ ಸಂಜೆ ಒಂದು 5-6 ಗಂಟೆಯ ಸುಮಾರಿಗೆ ಬೊಮ್ಮನಹಳ್ಳಿಯ ಗಣಪತಿ ಟೆಂಪಲ್ನಿಂದ HSR ಲೇಔಟ್ನವರೆಗೂ ಒಂದು ಬೈಕ್ ರ್ಯಾಲಿಗೆ ಏನು ಪರ್ಮಿಷನನ್ನು ಕೇಳಿದ್ರು, ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. 1,000 ಜನ ಬೈಕ್ನಲ್ಲಿ ಅಷ್ಟು ದೂರ ಹೋದರೆ ಟ್ರಾಫಿಕ್ನ ಸಮಸ್ಯೆ ಏನು ಆಗಬೇಡ, ಅದನ್ನು ಪೀಕ್ ಅವರ್ಸ್ ಅಂತ ಕರೀತಾರೆ. ಅಂದರೆ ಆಫೀಸ್ನಿಂದ ಕೆಲಸವನ್ನು ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗುವಂತಹ ಸಂದರ್ಭ ಇದು ಪೀಕ್ ಅವರ್ಸ್ ಆಗಿರುತ್ತೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗತ್ತೆ. ಅದರ ಜೊತೆಗೆ ಬೆಂಗಳೂರಿನಂತಹ ನಗರಗಳಲ್ಲಿ ದೊಡ್ಡ ದೊಡ್ಡ ಸಾರ್ವಜನಿಕ ಮೆರವಣಿಗೆಗಳನ್ನು ನಡೆಸೋದಕ್ಕೆ ಪ್ರಸ್ತುತ ಪರ್ಮಿಷನ್ ಇಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೆ ಪೊಲೀಸರು ಈ ಒಂದು ಮನವಿಯನ್ನು ತಿರಸ್ಕರಿಸಿರುವ ಸಾಧ್ಯತೆ ಮತ್ತೊಂದು. ಇದರ ಜೊತೆಗೆ 1,000 ಜನ ಅಭಿಮಾನಿಗಳು ಜೈ ಡಿ ಬಾಸ್, ಜಿಂದಾಬಾದ್ ಡಿ ಬಾಸ್ ಎನ್ನುವ ಹೆಸರಿನಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮನೆ ಬಳಿ ಹೋಗಿ ಏನಾದರೂ ದಾಂಧಲೆಯನ್ನು ಎಬ್ಬಿಸಿಬಿಟ್ರೆ, ಏನಾದರೂ ಅಹಿತಕರ ಘಟನೆಗಳು ನಡೆದುಬಿಟ್ರೆ ಅದಕ್ಕೆ ನೇರವಾಗಿ ಪೊಲೀಸ್ ಅವರೇ ಜವಾಬ್ದಾರಿ ಆಗಿರ್ತಾರೆ. ಇದು ಕೂಡ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಮನವಿಯನ್ನು, ಈ ಬೈಕ್ ರ್ಯಾಲಿಯನ್ನು, ಜಿಂದಾಬಾದ್ ಡಿ ಬಾಸ್ ಎನ್ನುವ ಬೈಕ್ ರ್ಯಾಲಿಗೆ ಪರ್ಮಿಷನ್ ಕೊಡದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಉದ್ದೇಶ ಇರಬೇಕು.
ಯಾವುದೇ ಒಂದು ಬೈಕ್ ರ್ಯಾಲಿ, ಯಾವುದೇ ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅಂತಂದರೆ ಅದರ ಹಿಂದೆ ಒಂದು ಉದ್ದೇಶ ಇರಬೇಕು. ಆದರೆ ಈ ರ್ಯಾಲಿಯ ಹಿಂದಿನ ಉದ್ದೇಶ ಏನು ಅನ್ನೋದು ಈವರೆಗೂ ಕೂಡ ಪೊಲೀಸವರಿಗೆ ಗೊತ್ತಾಗಿಲ್ಲ. ಅದೇ ಕಾರಣಕ್ಕೆ ಈ ಬೈಕ್ ರ್ಯಾಲಿ ಇವತ್ತೇನು ನಡಿಬೇಕಾಗಿತ್ತು, ಇವತ್ತು ಸಂಜೆ ಒಂದು ಡಿ ಬಾಸ್ ಅಭಿಮಾನಿಗಳ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಒಂದು ಶಕ್ತಿ ಪ್ರದರ್ಶನ ಉಮಾಪತಿ ಅವರ ಏರಿಯಾದಲ್ಲಿ, ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿಲ್ಲ. ಅದು ಇಲ್ಲಿಗೆ ಮೊಟಕುಗೊಂಡಿದೆ. ಆಮೇಲೆ ಸಾಕಷ್ಟು ಜನ ಅಭಿಮಾನಿಗಳು ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮಾತಿಂದ, ದರ್ಶನ್ ಅವ್ರಿಗೆ ಹೇಳಿರುವಂತಹ ಮಾತಿಂದ ಸಾಕಷ್ಟು ಅಭಿಮಾನಿಗಳಿಗೆ ನೋವಾಗಿದೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ನಾವು ದೇವ್ರ ಥರ ನೋಡ್ತೀವಿ, ಅವ್ರ ಬಗ್ಗೆ ಈ ಥರ ಮಾತಾಡಿದ್ದು ನಮಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಏರಿಯಾದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿರೋದು ಸರಿಯೇ ಇರ್ಬೋದು. ಆದರೆ 1,000 ಜನ ಆ ಥರ ಮಾಸ್ ಆಡಿಯನ್ಸ್ ಗ್ಯಾದರ್ ಆದಾಗ, ಮಾಸ್ ಪೀಪಲ್ ಒಂದೇ ಜಾಗದಲ್ಲಿ ಸೇರಿಕೊಂಡಾಗ ಯಾವನೋ ಒಬ್ಬ ಕಿಡಿಗೇಡಿ ಉಮಾಪತಿ ಅವರ ಮನೆ ಮುಂದೆ ಹೋಗಬೇಕಾದ್ರೆ ಅವರ ಮನೆಗೆ ಕಲ್ಲು ಹೊಡೆಯೋದು ಅಥವಾ ಅವರಿಗೆ ಕೆಟ್ಟ ಪದಗಳಿಂದ ನಿಂದನೆ ಮಾಡೋದು, ಅಲ್ಲಿರುವ ಸಾರ್ವಜನಿಕರಿಗೆ ತೊಂದರೆ ಕೊಡುವ ರೀತಿ ನಡ್ಕೊಳ್ಳೋದು ಮಾಡಿದ್ರೆ ನಿಜವಾದ ಅಭಿಮಾನಿಗಳಿಗೆ ಅದು ಕೆಟ್ಟ ಹೆಸರು ಬರುತ್ತೆ. ಅದರ ಜೊತೆಗೆ ಯಾರ ಹೆಸರಿನಲ್ಲಿ ನೀವು ರ್ಯಾಲಿ ಮಾಡೋಕ್ಕೆ ಹೊರಟಿದ್ದೀರಾ ಅವ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಸೊ ಇದೇ ಕಾರಣಕ್ಕೆ ಈ ಎಲ್ಲ ಆಯಾಮಗಳನ್ನು ಗಮನದಲ್ಲಿ ಇಟ್ಕೊಂಡು ಬೊಮ್ಮನಹಳ್ಳಿಯ ಪೊಲೀಸರು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಈ ಬೈಕ್ ರ್ಯಾಲಿ ಮೊಟಕುಗೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತೆ ಮುನ್ನೆಲೆಗೆ ಬರುತ್ತಾ, ಇವರಿಬ್ಬರ ಜಗಳ ಇಲ್ಲಿಗೆ ನಿಲ್ಲುತ್ತಾ, ಇವರಿಬ್ಬರನ್ನ ಇಂಡಸ್ಟ್ರಿನಲ್ಲಿರುವ ದೊಡ್ಡವರು, ಹಿರಿಯರು ಯಾರಾದರೂ ಕರೆಸಿ ಕೂರಿಸಿ ಮಾತಾಡಿ ಈ ವಿವಾದವನ್ನು ಕೈ ಬಿಡುವ ಪ್ರಯತ್ನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ.